ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾಂ ಹೇಳಿ, ಏನು ವಿಷಯ? ಏನಿಲ್ಲ ಮೇಡಮ್, ಸರ್ ಹತ್ರ ಮಾತಾಡಿ ನಂಗೆ ಸ್ವಲ್ಪ ರಿಲೀವಿಂಗ್ ಲೆಟರ್ ಕೊಡ್ತೀರಾ? ರಿಲೀವಿಂಗ್ ಲೆಟ್ರಾ? ಯಾಕೆ? ಅದು ಸಿಕ್ಕರೇನೆ ಅಲ್ವಾ ಮೇಡಮ್ ನಾನು ಬೇರೆ ಕಡೆ ಕೆಲ್ಸಕ್ಕೆ ಜಾಯ್ನ್ ಆಗೋಕ್ಕಾಗತ್ತೆ. ಬೇರೆ ಕಡೆ ಕೆಲಸಕ್ಕೆ ನೀವು ಕೆಲಸ ಬಿಡ್ತಿದ್ದೀರಾ? ಹಾಂ ಮೇಡಮ್, ಬಿಡಬೇಕಾಗಿದೆ. ನಂಗೆ ಬೇರೆ ಕಡೆ ಕೆಲಸ ಸಿಕ್ಕಿದೆ ಮೇಡಮ್. ಬೇರೆ ಕಡೆ ಕೆಲಸ ಸಿಕ್ಕಿದೆ? ಇಂಥ ಒಂದು ವಿಷಯ ನೀವು ನನ್ನ ಹತ್ರ ಹೇಳೇ ಇಲ್ವಲ್ಲ? ಸಾರಿ ಮೇಡಮ್, ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಹೆಂಗೆ ಹೇಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸೈಲೆಂಟ್ ಆಗಿದ್ದೆ. ಬಿಟ್ಟು ಹೋಗ್ತೀನಿ ಅನ್ನೋದೇ ತುಂಬ ಪೇನ್ಫುಲ್ ಸೆಂಟೆನ್ಸ್ ಅಲ್ವಾ ಮೇಡಮ್. ಆದರೆ ಇವಾಗ ಹೋಗೋ ದಿನ ಹತ್ರ ಬಂದಿದೆ. ವಿಧಿ ಇಲ್ಲದೆ ಕಷ್ಟ ಆದರೂ ಹೇಳ್ಕೊತಿದ್ದೀನಿ ಮೇಡಮ್. ದಯವಿಟ್ಟು ನೀವೇ ಬಾಸ್ ಹತ್ರ ಮಾತಾಡಿ ನಂಗೆ ರಿಲೀವಿಂಗ್ ಲೆಟ್ರು ಕೊಡಿಸಿ ಮೇಡಮ್. ಅವ್ರನ್ನ ಫೇಸ್ ಮಾಡೋ ಧೈರ್ಯ ನನಗಿಲ್ಲ. ಅವ್ರ ಮುಂದೆ ನಿಂತ್ಕೊಂಡ್ರೆ ನನಗೆ ಮಾತುಗಳೇ ಬರಲ್ಲ ಮೇಡಮ್. ಅಲ್ಲ, ಬಟ್ ಕೆಲಸ ಬಿಟ್ಟು ಹೋಗೋವಂಥದ್ದು ಏನಾಗಿದೆ? ಎಲ್ಲ ಚೆನ್ನಾಗಿತ್ತಲ್ವಾ? ಹಾಂ ಮೇಡಮ್, ಇಲ್ಲೆಲ್ಲ ಚೆನ್ನಾಗೇ ಇದೆ. ಆದರೆ ಎಷ್ಟು ದಿನ ಮೇಡಮ್ ಒಂದೇ ಕಡೆ? ಅದು ಅಲ್ಲದೆ ನನಗೆ UAE ಕೆಲಸ ಸಿಕ್ಕಿದೆ ಮೇಡಮ್. ಗಲ್ಫ್ ಕಂಟ್ರೀಸಿಗೆ ತಕ್ಕಂತೆ ಸಂಬಳ ಮತ್ತು ಸವಲತ್ತುಗಳೆಲ್ಲ ಸಿಗ್ತಿದೆ. ಇಂಥ ಆಪರ್ಚುನಿಟಿ ಮತ್ತೆ ಸಿಗುತ್ತೋ ಇಲ್ವೋ, ಅದಕ್ಕೆ ಸ್ವಲ್ಪ ದುಡ್ಡು ಮಾಡಿ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತ ಮೇಡಮ್. ನೀವು ನಿಮ್ಮ ಫ್ಯೂಚರ್ಗೋಸ್ಕರ ಹೋಗ್ತಿದ್ದೀರಾ ಅಂದರೆ ಖುಷಿನೇ. ಆ್ಯಂಡ್ ಇನ್ಫ್ಯಾಕ್ಟ್ ಬೇಡ ಅನ್ನೋ ರೈಟ್ಸು ನಮ್ಗೆ ಯಾರಿಗೂ ಇಲ್ಲ. ಬಟ್ ನೀವು ನಿಜವಾಗ್ಲೂ UAEಗೆ ಹೋಗ್ತಿದ್ದೀರಾ? ಹಾಂ ಮೇಡಮ್, ಖಂಡಿತ ನಾನು ಫಾರಿನ್ಗೆ ಹೋಗ್ತಿದ್ದೀನಿ. ಬೇರೆ ಯಾವ ರೀಸನು ಇಲ್ಲ? ಇಲ್ಲ ಮೇಡಮ್, ಬೇರೇನು ರೀಸನ್ ಇಲ್ಲ, ಅದೊಂದೇ ರೀಸನು. ಸರಿ, ಹಾಗಾದ್ರೆ ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಸಾರಿ ಮೇಡಮ್. ಇಟ್ಸ್ ಓಕೆ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದಾರೆ. ಸುಧಾ ಬಗ್ಗೆ ಇವ್ರ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇದೆ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಅವಳು ಗಂಡನ ಜೊತೆ ಹೋಗ್ತೀನಿ ಅಂದ್ಕೊಳ್ಳೆ ಇವರು ಕೆಲಸ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋರು ಹೇಗೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ?